ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಎಸ್ ಸಮೀರ್ ಪಾಷಾ, ರಾಜ್ಯಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ದೇವನಹಳ್ಳಿ. ಈ ಆನ್ಲೈನ್ ಸೆಷನ್ನಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತಹ ತೃತೀಯ ಸೆಮಿಸ್ಟರ್ BA ರಾಜ್ಯಶಾಸ್ತ್ರ ಮೊದಲನೇ ಮಾಡೆಲ್ 5ನೇ ಅಧಿವೇಶನದ ಬಗ್ಗೆ ವಿವರಿಸ್ತಾ ಇದ್ದೀನಿ. ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಥರ್ಡ್ ಸೆಮಿಸ್ಟರ್ BA ಪೊಲಿಟಿಕಲ್ ಸೈನ್ಸ್, ಪೇಪರ್ 3 ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಮಾಡೆಲ್ ನಂಬರ್ 1, session number 5. The topic is Principles of Organization. ವ್ಯವಸ್ಥೆ ಅಥವಾ ಸಂಘಟನೆಯ ತತ್ವಗಳು. ವ್ಯವಸ್ಥೆಯ ತತ್ವಗಳನ್ನು ಈ ಮುಂದಿನಂತೆ ಸಂಕ್ಷಿಪ್ತವಾಗಿ ವಿವರಿಸಬಹುದು. Principles of organization can be briefly explained as below. As already we know about the meaning of organization, its definitions and its nature, etc. In this session, you are going to study about the principles of organization. ವ್ಯವಸ್ಥೆ ಅಂದರೆ ಏನು, ಅದರ ವ್ಯಾಖ್ಯೆಗಳು ಇತ್ಯಾದಿಗಳನ್ನು ಹಿಂದಿನ ಅಧಿವೇಶನಗಳಲ್ಲಿ ತಿಳ್ಕೊಂಡಿದ್ದೀರಾ ಸೆಷನ್ಸಲ್ಲಿ. ಈಗ ಸಂಘಟನೆಯ ತತ್ವಗಳು ಯಾವುದ್ಯಾವುದಿದೆ ಅನ್ನೋದನ್ನು ಈ ಅಧಿವೇಶನದಲ್ಲಿ, ಈ ಸೆಷನಲ್ಲಿ ನೀವು ತಿಳ್ಕೊಳ್ತಾ ಇದ್ದೀರಾ. ಮೊದಲನೇ ತತ್ವ ಸಂಘಟನೆಗೆ ಸಂಬಂಧಪಟ್ಟಂತೆ ಅಧಿಕಾರ ಶ್ರೇಣಿ ತತ್ವ ಅಥವಾ ಅಧಿಕಾರ ಶ್ರೇಣಿ ಪದ್ಧತಿಯ ತತ್ವ. ಪ್ರಿನ್ಸಿಪಲ್ ಆಫ್ ಹೈಯರಾರ್ಕಿ, ಫಸ್ಟ್ ಇಂಪಾರ್ಟೆಂಟ್ ಪ್ರಿನ್ಸಿಪಲ್ ಆಫ್ ಆರ್ಗನೈಸೇಷನ್. ಶ್ರೇಣಿ ತತ್ವ ಅಂದರೆ ಕೆಳಗಿನ ಅಧಿಕಾರಿಗಳ ಮೇಲೆ ಮೇಲಿನ ಅಧಿಕಾರಿಗಳ ಆಳ್ವಿಕೆ ಅಥವಾ ನಿಯಂತ್ರಣ ಅಂತ ಆಗುತ್ತೆ. ದ ಟರ್ಮ್ ಹೈಯರಾರ್ಕಿ ಮೀನ್ಸ್ ದ ಕಂಟ್ರೋಲ್ ಆಫ್ ದ ಹೈಯರ್ ಓವರ್ ದ ಲೋವರ್. ಶ್ರೇಣಿ ಎಂಬ ಪದ ಗ್ರೀಕರಿಂದ ಪ್ರಚಲಿತವಾಗಿದೆ. ಹೈಯರಾರ್ಕಿ ಈಸ್ ಆಲ್ಸೋ ಕಾಲ್ಡ್ ಎಸ್ ಸ್ಕೇಲರ್ ಸಿಸ್ಟಮ್. ಇದನ್ನು ಸ್ಕೇಲರ್ ಪದ್ಧತಿ ಅಂತ ಕೂಡ ಕರೀತಾರೆ. ದ ರೂಟ್ ವರ್ಡ್ ಆಫ್ ದ ಸ್ಕೇಲರ್ ಈಸ್ ಸ್ಕೇಲ್, ವಿಚ್ ಮೀನ್ಸ್ ಲ್ಯಾಡರ್. ಶ್ರೇಣಿ ಪದ್ಧತಿಯನ್ನು ಸ್ಕೇಲರ್ ಪದ್ಧತಿ ಅಂತ ಕೂಡ ಕರೀತಾರೆ. ಸ್ಕೇಲರ್ ಎಂಬ ಪದದ ಮೂಲ ಪದ ಸ್ಕೇಲ್, ಇದರ ಅರ್ಥ ಏಣಿ ಅಥವಾ ಮೆಟ್ಟಿಲು ಅಂತಾಗುತ್ತೆ. ಶ್ರೇಣಿ ಪದ್ಧತಿ ಅಂದರೆ ಸರ್ಕಾರಿ ಉದ್ಯೋಗಿಗಳು ಹಲವಾರು ಶ್ರೇಣಿಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಮೇಲಿನ ಹಂತ, ನಂತರದ ಹಂತ, ಅದರ ಕೆಳಗಿನ ಹಂತ, ಈ ರೀತಿ ಒಂದು ಹಂತಕ್ಕೂ ಇನ್ನೊಂದು ಹಂತಕ್ಕೂ ನಡುವೆ ಲಿಂಕ್ ಇರುತ್ತೆ. ಜಾನ್ ಡಿ ಮಿಲೆಟ್ ಪ್ರಕಾರ ವಿವಿಧ ವ್ಯಕ್ತಿಗಳ ಪ್ರಯತ್ನಗಳನ್ನು ಒಟ್ಟಿಗೆ ಸಜ್ಜುಗೊಳಿಸುವುದೇ ಶ್ರೇಣಿ ಪದ್ಧತಿಯಾಗಿದೆ. ಅಕಾರ್ಡಿಂಗ್ ಟು ಜಾನ್ ಮಿಲೆಟ್, ಹೈಯರಾರ್ಕಿ ಈಸ್ ಎ ಮೆಥಡ್ whereby the efforts of different individuals are geared together. ಶ್ರೇಣಿ ವ್ಯವಸ್ಥೆ ಅಂದರೆ ಅರ್ಥ ಆಗಿರಬೇಕೀಗ ನಿಮಗೆ. ಶ್ರೇಣಿ ಪದ್ಧತಿ ಅಂದರೆ ಉದ್ಯೋಗಿಗಳನ್ನು ಹಲವಾರು ಶ್ರೇಣಿಗಳಲ್ಲಿ ವರ್ಗೀಕರಿಸಲಾಗಿರುತ್ತೆ. ಮೇಲಿನ ಹಂತ, ಮಧ್ಯಮ ಹಂತ, ಕೆಳ ಹಂತ, ಈ ರೀತಿ ಒಂದು ಹಂತಕ್ಕೂ ಮತ್ತೊಂದು ಹಂತಕ್ಕೂ ಲಿಂಕ್ ಇರುತ್ತೆ, ಕನೆಕ್ಷನ್ ಇರುತ್ತೆ, ಕೊಂಡಿಯ ಮೂಲಕ ಜೋಡಿಸಲಾಗಿರುತ್ತೆ. ಮೇಲಿನ ಹಂತದಲ್ಲಿರೋ ಉದ್ಯೋಗಿಗಳಿಗೆ ಮಧ್ಯಮ ಹಾಗೂ ಕೆಳ ಹಂತದ ಉದ್ಯೋಗಿಗಳು ಜವಾಬ್ದಾರರಾಗಿರ್ತಾರೆ. ಮೇಲಿಂದ ಕೆಳಕ್ಕೆ ಆಜ್ಞೆಗಳು ಹರಿದು ಬರುತ್ತಾ ಇರುತ್ತೆ. ಸೊ ಇದನ್ನು ಶ್ರೇಣಿ ಪದ್ಧತಿ ಅಂತ ಕರೀತಾರೆ. ಉದಾಹರಣೆಗೆ ಕ್ಲಾಸ್ 1, ಕ್ಲಾಸ್ 2 ಆಫೀಸರ್ಸ್, ಕ್ಲಾಸ್ 3, ಕ್ಲಾಸ್ 4 ಆರ್ ಎ ದರ್ಜೆ ಹುದ್ದೆಗಳು, ಬಿ ದರ್ಜೆ, ಸಿ, ಡಿ, ಈ ರೀತಿ. ಪ್ರತಿಯೊಂದು ದರ್ಜೆ ಅಥವಾ ಶ್ರೇಣಿಯ ಉದ್ಯೋಗಿಗಳು ಸಮೀಪದ ಮೇಲಿನ ಹಂತದ ಉದ್ಯೋಗಿಗಳಿಗೆ ಜವಾಬ್ದಾರರಾಗಿರ್ತಾರೆ. ಅಧಿಕಾರ ಮೇಲಿಂದ ಕೆಳಗಡೆ ಬರ್ತಾ ಇರುತ್ತೆ. ಇದನ್ನೇ ಶ್ರೇಣಿ ಪದ್ಧತಿ ಅಂತ ಕರೀತಾರೆ. ಈ ಶ್ರೇಣಿ ಪದ್ಧತಿಯ ಲಕ್ಷಣಗಳೇನು ಅಂತ, ಪ್ರಿನ್ಸಿಪಲ್ಸ್ ಆಫ್ ಹೈಯರಾರ್ಕಿ. ಇಲ್ಲಿ ಸೂಕ್ತ ಮಾರ್ಗದ ಮೂಲಕ ನಿಯಮ ಪಾಲಿಸಲಾಗುತ್ತೆ. ಅಂದರೆ ಏನೇ ಕಾರ್ಯನಿರ್ವಹಿಸಬೇಕಾದ್ರೂ ಆದೇಶ ಮೇಲಿಂದ ಸೂಕ್ತ ಮಾರ್ಗದ ಮೂಲಕ ಕೆಳ ಹಂತದ ಉದ್ಯೋಗಿಗಳಿಗೆ ತಲುಪುತ್ತೆ. ಥ್ರೂ ಪ್ರಾಪರ್ ಚಾನಲ್ ಪ್ರಿನ್ಸಿಪಲ್ ಫಾಲೋಡ್ ಹಿಯರ್. ಹಾಗೆಯೇ ಅನುರೂಪತೆಯ ತತ್ವವನ್ನು ಕೂಡ ಅನುಸರಿಸಲಾಗುತ್ತೆ. ಅಂದರೆ ಅಧಿಕಾರ ಮತ್ತು ಜವಾಬ್ದಾರಿ ಸಮಾನಾಂತರ ಮತ್ತು ಸಮವ್ಯಾಪ್ತಿ ಉಳ್ಳವಾಗಿರಬೇಕು. ಪ್ರಿನ್ಸಿಪಲ್ ಆಫ್ ಕರೆಸ್ಪಾಂಡೆನ್ಸ್, ಕೋ-ಟರ್ಮಿನಸ್, ಕೋ-ಈಕ್ವಲ್. ಏಕ ಆದೇಶ ತತ್ವವನ್ನು ಇಲ್ಲಿ ಅನುಸರಿಸಲಾಗುತ್ತೆ. ಅಂದರೆ ಯೂನಿಟಿ ಆಫ್ ಕಮಾಂಡನ್ನು ಕಾಣ್ಬೋದು. ಅಂದರೆ ಆದೇಶ ಸದಾ ಮೇಲಿನ ಅಧಿಕಾರಿಗಳೇ ಕೆಳ ಹಂತದ ಅಧಿಕಾರಿಗಳೇ ನೀಡ್ತಾರೆ. ಆಡಳಿತ ವ್ಯವಸ್ಥೆ ಪಿರಮಿಡ್ ರೀತಿಯಲ್ಲಿದ್ದರೆ ಪಿರಮಿಡ್ನ ತುಟ್ಟ ತುದಿಯಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಇರ್ತಾನೆ. ಆತನ ನಂತರದ ಹಂತದಲ್ಲಿ ಕೆಳ ಹಂತದ ಅಧಿಕಾರಿಗಳು, ಕೆಳ ಹಂತದ ಆಡಳಿತ ಮೇಲಕ್ಕೆ ಹೋದಂತೆ
ಪಿರಮಿಡ್ ಕೇಂದ್ರ ತುದಿಯಲ್ಲಿ ಕೊನೆಯಾಗುತ್ತದೆ. ಕೆಳ ಹಂತಕ್ಕೆ ಬಂದಂತೆ ವಿಶಾಲವಾಗ್ತಾ ಹೋಗುತ್ತೆ. ಅಧಿಕಾರಿಗಳ ಸಂಖ್ಯೆ, ನೌಕರರ ಸಂಖ್ಯೆ ಹೆಚ್ಚಿರುತ್ತೆ. ಸೊ ಇಲ್ಲಿ ಆದೇಶ ಮೇಲಿಂದ ಕೆಳಕ್ಕೆ ಬರುತ್ತೆ. ಮೇಲಧಿಕಾರಿ ಅಧೀನಾಧಿಕಾರಿಗೆ ಆದೇಶ ನೀಡ್ತಾನೆ. ಹೈಯರ್ ಅಫಿಷಿಯಲ್ ಆರ್ಡರ್ಸ್ ದ ಲೋವರ್ ಅಫಿಷಿಯಲ್ಸ್. ಎರಡನೇ ಪ್ರಮುಖ ತತ್ವ ಸ್ಪ್ಯಾನ್ ಆಫ್ ಕಂಟ್ರೋಲ್, ನಿಯಂತ್ರಣ ವ್ಯಾಪ್ತಿ ಅಂತ. ಅಂದರೆ ಒಬ್ಬ ಮೇಲಧಿಕಾರಿ ಎಷ್ಟು ಜನ ಕೆಳಹಂತದ ಅಧಿಕಾರಿಗಳನ್ನು ನಿಯಂತ್ರಿಸಲು ಸಾಧ್ಯ ಅನ್ನೋದೇ ವ್ಯವಸ್ಥೆಯ ಎರಡನೇ ಪ್ರಮುಖ ತತ್ವ. ದ ಸೆಕೆಂಡ್ ಇಂಪಾರ್ಟೆಂಟ್ ಪ್ರಿನ್ಸಿಪಲ್ ಆಫ್ ಆರ್ಗನೈಸೇಷನ್ ಈಸ್ ದ ಸ್ಪ್ಯಾನ್ ಆಫ್ ಕಂಟ್ರೋಲ್. ಸಾರ್ವಜನಿಕ ಆಡಳಿತದಲ್ಲಿ ನಿಯಂತ್ರಣ ವ್ಯಾಪ್ತಿ ಎಂದರೆ ಒಬ್ಬ ಅಧಿಕಾರಿ ಎಷ್ಟು ಜನ ಅಧೀನ ಅಧಿಕಾರಿಗಳನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸುವ ಮತ್ತು ನಿರ್ದೇಶಿಸುವ ಆತನ ಸಾಮರ್ಥ್ಯವನ್ನು ಇದು ಸೂಚಿಸುತ್ತೆ. ಅಂದರೆ ಒಬ್ಬ ಮೇಲಧಿಕಾರಿ ಎಷ್ಟು ಜನ ಅಧೀನಾಧಿಕಾರಿಗಳನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸುವ, ನಿರ್ದೇಶಿಸುವ ಸಾಮರ್ಥ್ಯ ಹೊಂದಿರ್ತಾನೆ. ಹೆಚ್ಚು ಜನರನ್ನು ನಿಯಂತ್ರಿಸ್ಬೋದಾ ಅಥವಾ ಕಡಿಮೆ ಜನರನ್ನು ನಿಯಂತ್ರಿಸ್ಬೋದಾ ಅನ್ನೋದಕ್ಕೆ ಸಂಬಂಧಪಟ್ಟಿರೋದೇ ನಿಯಂತ್ರಣ ವ್ಯಾಪ್ತಿ. ಸ್ಪ್ಯಾನ್ ಆಫ್ ಕಂಟ್ರೋಲ್ ಇನ್ ಸಿಂಪಲ್ ಟರ್ಮ್ಸ್ ಮೀನ್ಸ್ ದ ನಂಬರ್ ಆಫ್ ಸಬಾರ್ಡಿನೇಟ್ಸ್ ಆರ್ ದ ಯೂನಿಟ್ಸ್ ಆಫ್ ವರ್ಕ್ ದಟ್ ಅನ್ ಅಡ್ಮಿನಿಸ್ಟ್ರೇಟರ್ ಕ್ಯಾನ್ ಪರ್ಸನಲಿ ಡೈರೆಕ್ಟ್. It is also known as span of supervision or span of management. ಡಿಮಾಕ್ ಅವರ ಪ್ರಕಾರ ಉದ್ಯಮವೊಂದರ ಮುಖ್ಯ ಕಾರ್ಯನಿರ್ವಾಹಕನ ಮತ್ತು ಆತನ ಕೈ ಕೆಳಗಿನ ಅಧಿಕಾರಿಗಳ ನಡುವಣ ನೇರ ಸಂಬಂಧ ಮತ್ತು ಸಂಪರ್ಕ ಇವುಗಳ ಪರಿಮಿತಿ ಮತ್ತು ಪ್ರಮಾಣಕ್ಕೆ ಸಂಬಂಧಪಟ್ಟಿರೋದೇ ನಿಯಂತ್ರಣ ವ್ಯಾಪ್ತಿ. ಅಂದರೆ ಒಂದು ಉದ್ಯಮದಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಹಾಗೂ ಆತನ ಕೈ ಕೆಳಗಡೆ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳ ನಡುವೆ ನೇರ ಸಂಬಂಧ ಮತ್ತು ಸಂಪರ್ಕ ಇವುಗಳ ಪರಿಮಿತಿ ಮತ್ತು ಪ್ರಮಾಣಕ್ಕೆ ಸಂಬಂಧಪಟ್ಟಿರೋದೇ ನಿಯಂತ್ರಣ ವ್ಯಾಪ್ತಿ. ಪ್ರಮಾಣ ಅಂದರೆ ಸಂಖ್ಯೆ ಹೆಚ್ಚಿರಬೇಕಾ ಕಡಿಮೆ ಇರಬೇಕಾ ಅಂತ. ಅಕಾರ್ಡಿಂಗ್ ಟು ಡಿಮಾಕ್, ದ ಸ್ಪ್ಯಾನ್ ಆಫ್ ಕಂಟ್ರೋಲ್ ಈಸ್ ದ ನಂಬರ್ ಅಂಡ್ ದ ರೇಂಜ್ ಆಫ್ ಡೈರೆಕ್ಟ್ ಹೆಬಿಚುವಲ್ ಕಮ್ಯುನಿಕೇಷನ್ ಕಾಂಟ್ಯಾಕ್ಟ್ಸ್ ಬಿಟ್ವೀನ್ ದ ಚೀಫ್ ಎಕ್ಸಿಕ್ಯೂಟಿವ್ ಆಫ್ ಅನ್ ಎಂಟರ್ಪ್ರೈಸ್ ಅಂಡ್ ಹಿಸ್ ಪ್ರಿನ್ಸಿಪಲ್ ಫೆಲೋ ಆಫೀಸರ್ಸ್. ಸರ್ ಜಾನ್ ಹ್ಯಾಮಿಲ್ಟನ್ ಪ್ರಕಾರ ಪ್ರತಿ ಉನ್ನತ ಅಧಿಕಾರಿ 3ರಿಂದ 4 ಜನ ಅಧೀನಾಧಿಕಾರಿಗಳನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಬಹುದು ಅಂತ ಅಭಿಪ್ರಾಯಪಡ್ತಾರೆ. ಒಬ್ಬ ಮೇಲಧಿಕಾರಿ ಎಫೆಕ್ಟಿವ್ ಆಗಿ ತನ್ನ ಕೆಳಹಂತದ 3 ಅಥವಾ 4 ಜನ ಅಧೀನಾಧಿಕಾರಿಗಳನ್ನು ನಿಯಂತ್ರಿಸಬಹುದು ಹ್ಯಾಮಿಲ್ಟನ್ ಪ್ರಕಾರ. ಸರ್ ಜಾನ್ ಹ್ಯಾಮಿಲ್ಟನ್ ಸೇಸ್ ದಟ್ ದ ಆವರೇಜ್ ಹ್ಯೂಮನ್ ಬ್ರೈನ್ ಫೈಂಡ್ಸ್ ಇಟ್ಸ್ ಎಫೆಕ್ಟಿವ್ ಸ್ಕೋಪ್ ಇನ್ ಹ್ಯಾಂಡ್ಲಿಂಗ್ ಫ್ರಮ್ 3 to 4 ಅದರ್ ಬ್ರೈನ್ಸ್. ಉರ್ವಿಕ್ ರವರು ಉನ್ನತ ಹಂತದಲ್ಲಿ 5ರಿಂದ 6 ಜನರನ್ನು, ಕೆಳ ಹಂತದಲ್ಲಿ 8ರಿಂದ 12 ಜನ ಅಧಿಕಾರಿಗಳನ್ನು ನಿಯಂತ್ರಿಸಬಹುದು ಅಂತ ಅಭಿಪ್ರಾಯಪಡ್ತಾರೆ. ಮೇಲಿನ ಹಂತದಲ್ಲಿ 5ರಿಂದ 6 ಜನ ಅಧೀನಾಧಿಕಾರಿಗಳನ್ನು ನೇಮಿಸಿದ್ರೆ ಕೆಳ ಹಂತದಲ್ಲಿ 8ರಿಂದ 12 ಜನ ಅಧಿಕಾರಿಗಳನ್ನು ನಿಯಂತ್ರಿಸಬಹುದು. ನಿಯಂತ್ರಣ ವ್ಯಾಪ್ತಿ ಹೇಗಿರುತ್ತೆ? ಅಕಾರ್ಡಿಂಗ್ ಟು ಉರ್ವಿಕ್, ಹಿ ಫಿಕ್ಸಸ್ ದ ಐಡಿಯಲ್ ನಂಬರ್ ಫಾರ್ ಸುಪೀರಿಯರ್ ಅಥಾರಿಟೀಸ್ ಟು ಬಿ 5 to 6. For those at the lower level, it is 8 to 12. ಹಾಲ್ಡೆನ್ ಮತ್ತು ಗ್ರಹಂ ವಾಲಾಸ್ ರವರು 10ರಿಂದ 12 ಜನ ಅಧಿಕಾರಿಗಳ ಮೇಲ್ವಿಚಾರಣೆ ನಡೆಸಬಹುದು ಅಂತ ಹೇಳ್ತಾರೆ. ಹಾಲ್ಡೆನ್ ಅಂಡ್ ಗ್ರಹಂ ವಾಲಾಸ್ ಆರ್ ಆಫ್ ದ ವ್ಯೂ ದಟ್ ಎ ಚೀಫ್ ಎಕ್ಸಿಕ್ಯೂಟಿವ್ ಕುಡ್ ಸೂಪರ್ವೈಸ್ 10 to 12 ಸಬಾರ್ಡಿನೇಟ್ಸ್ ವಿತೌಟ್ ಬೀಯಿಂಗ್ ಓವರ್ ಬರ್ಡನ್ಡ್. ಈಗ ನಿಯಂತ್ರಣ ವ್ಯಾಪ್ತಿಯನ್ನು ನಿರ್ಧರಿಸತಕ್ಕಂಥ ಅಂಶಗಳೇನು ಅನ್ನೋದನ್ನು ನೋಡೋದಾದರೆ, ಕಾರ್ಯದ ಸ್ವರೂಪ ಹೇಗಿರುತ್ತೆ, ಉದ್ಯೋಗಿಗಳು ನಿರ್ವಹಿಸ್ತಕ್ಕಂತಹ ಕಾರ್ಯದ ಸ್ವರೂಪ ಹೇಗಿರುತ್ತೆ ಅನ್ನೋದ್ರ ಮೇಲೆ ಎಷ್ಟು ಜನರನ್ನು ನಿಯಂತ್ರಿಸ್ಬೋದು ಅನ್ನೋ ಅಂಶ ಸ್ಪಷ್ಟವಾಗುತ್ತೆ. ಹಾಗೆಯೇ ಕಾಲನೂ ಅಷ್ಟೇ. ಹೆಚ್ಚು ಕಾಲ ಒಬ್ಬ ಮೇಲಧಿಕಾರಿ ಒಂದು ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸಿದ್ದರೆ ಆತ ಪರಿಣಾಮಕಾರಿಯಾಗಿ ಹೆಚ್ಚಿನ ಜನರನ್ನು ನಿಯಂತ್ರಿಸ್ಬೋದು. ಮತ್ತು ಸ್ಥಳ, ಕೆಲಸ ನಿರ್ವಹಿಸುವ ಸ್ಥಳ, ಒಂದೇ ಸ್ಥಳದಲ್ಲಿ ಎಲ್ಲರೂ ಕೆಲಸ ನಿರ್ವಹಿಸ್ತಾ ಇದ್ದರೆ ಹೆಚ್ಚು ಜನರನ್ನು ನಿಯಂತ್ರಿಸ್ಬೋದು. ದೂರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದರೆ ಕಡಿಮೆ ಜನರನ್ನು ನಿಯಂತ್ರಿಸ್ಬೋದು. ದಟ್ ಈಸ್ ದ ಪ್ಲೇಸ್, ದ ಟೈಮ್. ವ್ಯಕ್ತಿತ್ವ ಬಹಳ ಇಂಪಾರ್ಟೆಂಟ್. ಪರ್ಸನಾಲಿಟಿ, ನಿಯಂತ್ರಣ ವ್ಯಾಪ್ತಿಯನ್ನು ವ್ಯಕ್ತಿತ್ವ ಕೂಡ ನಿರ್ಧರಿಸುತ್ತೆ. ಉತ್ತಮ ವ್ಯಕ್ತಿತ್ವ ಹೊಂದಿದ್ದು, ಸಾಮರ್ಥ್ಯ ಹೆಚ್ಚು ಹೊಂದಿರತಕ್ಕಂಥ ದಕ್ಷ ಅಧಿಕಾರಿ ಹೆಚ್ಚು ಜನರನ್ನು ನಿಯಂತ್ರಿಸ್ತಾನೆ. ವ್ಯಕ್ತಿತ್ವದಲ್ಲೇನಾದರೂ ದೋಷಗಳಿದ್ದರೆ, ಅಸಮರ್ಥನಾಗಿದ್ದರೆ ಮೇಲಧಿಕಾರಿ ಹೆಚ್ಚಿನ ಜನರನ್ನು ನಿಯಂತ್ರಣ ಮಾಡೋಕ್ಕಾಗಲ್ಲ. ನೆಕ್ಸ್ಟ್, ಮೇಲ್ವಿಚಾರಣೆಯ ತಂತ್ರಗಳನ್ನು ಬಳಸೋದಿದೆಯಲ್ಲ, ಅದು ಕೂಡ ನಿಯಂತ್ರಣ ವ್ಯಾಪ್ತಿನ ನಿರ್ಧರಿಸುತ್ತೆ. ಟೆಕ್ನಿಕ್ಸ್ ಆಫ್ ಸೂಪರ್ವಿಷನ್. ಹಾಗೆಯೇ ಅಧಿಕಾರ ನಿಯೋಜನೆ, ಡೆಲಿಗೇಷನ್ ಆಫ್ ಪವರ್, ಇದು ಕೂಡ ಪಾತ್ರ ವಹಿಸುತ್ತೆ. ಅಂದರೆ ಮೇಲಧಿಕಾರಿ ತನ್ನ ಅಧೀನ ಅಧಿಕಾರಿಗಳಿಗೆ ತನ್ನ ಅಧಿಕಾರನ ನಿಯೋಜಿಸೋದ್ರ ಮೇಲೂ ಇದು ಡಿಪೆಂಡ್ ಆಗುತ್ತೆ. 2 ತತ್ವಗಳು ಮುಗಿದ ಮೇಲೆ 3ನೇ ತತ್ವ
ಏಕ ಆದೇಶ ತತ್ವ, ಯೂನಿಟಿ ಆಫ್ ಕಮಾಂಡ್, ಪ್ರಿನ್ಸಿಪಲ್ ಆಫ್ ಯೂನಿಟಿ ಆಫ್ ಕಮಾಂಡ್, ಥರ್ಡ್ ಇಂಪಾರ್ಟೆಂಟ್ ಪ್ರಿನ್ಸಿಪಲ್ ಆಫ್ ಆರ್ಗನೈಸೇಷನ್. ಏಕ ಆದೇಶ ಅಂದರೆ ಆಡಳಿತ ವ್ಯವಸ್ಥೆಯಲ್ಲಿ ಉದ್ಯೋಗಿಯೊಬ್ಬನು ಒಬ್ಬನಿಗಿಂತ ಹೆಚ್ಚು ಮೇಲಧಿಕಾರಿಗಳ ಆದೇಶಕ್ಕೆ ಒಳಪಟ್ಟಿರಬಾರದು ಎನ್ನುವುದಕ್ಕೆ ಸಂಬಂಧಪಟ್ಟಿದೆ. ಪ್ರತಿಯೊಬ್ಬ ನೌಕರನು ತನ್ನ ಸಮೀಪದ ಏಕೈಕ ಮೇಲಧಿಕಾರಿಯ ಆಜ್ಞೆನ ಪಾಲಿಸಬೇಕು ಅಂತ ಹೇಳೋದೇ ಏಕ ಆದೇಶ ತತ್ವ. ಒಬ್ಬ ಅಧೀನಾಧಿಕಾರಿ ತನ್ನ ಸಮೀಪದ ಮೇಲಧಿಕಾರಿಯ ಆಜ್ಞೆ ಮಾತ್ರ ಪಡಿಬೇಕು, ಒಬ್ಬ ಮೇಲಧಿಕಾರಿಯ ಆಜ್ಞೆ ಮಾತ್ರ ಪಡಿಬೇಕು. 4-5 ಮೇಲಧಿಕಾರಿಗಳು ಆಜ್ಞೆ ಮಾಡಿದ್ರೆ ಆತ ಯಾವ ಕಾರ್ಯವನ್ನು ನಿರ್ವಹಿಸೋದಕ್ಕಾಗಲ್ಲ ಅಂತ ಸೂಚಿಸೋ ತತ್ವನೇ ಯೂನಿಟಿ ಆಫ್ ಕಮಾಂಡ್. ಯೂನಿಟಿ ಆಫ್ ಕಮಾಂಡ್ ಇನ್ ಸಿಂಪಲ್ ಟರ್ಮ್ಸ್ ಮೀನ್ಸ್ ದಟ್ an employee should receive orders from one superior only at a time. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ವ್ಯಾಖ್ಯೆಗಳಿದೆ. ಈಗ ಏಕ ಆದೇಶ ಅಂದರೆ ಗೊತ್ತಾಗಿದೆ, ಅಧೀನಾಧಿಕಾರಿ ಒಬ್ಬ ಮೇಲಧಿಕಾರಿಯ ಆಜ್ಞೆ ಅಥವಾ ಆದೇಶನ ಪಾಲಿಸಬೇಕು ಅನ್ನೋದು. ಹೆನ್ರಿ ಫಾಯಲ್ ಪ್ರಕಾರ ಯಾವುದೇ ಒಂದು ಕಾರ್ಯಕ್ಕಾದರೂ ಒಬ್ಬ ಉದ್ಯೋಗಿಯು ಕೇವಲ ಒಬ್ಬ ಮೇಲಧಿಕಾರಿಯ ಆದೇಶಗಳನ್ನು ಪಡೆಯುವುದೇ ಏಕ ಆದೇಶವಾಗಿದೆ. ಹೆನ್ರಿ ಫಾಯಲ್ ಪ್ರಕಾರ, ಅಕಾರ್ಡಿಂಗ್ ಟು ಹೆನ್ರಿ ಫಾಯಲ್, for any action whatsoever, an employee should receive orders from one superior only. ಪಿಫ್ನರ್ ಮತ್ತು ಪ್ರೆಸ್ನರ್ ಅನ್ನೋ ಲೇಖಕರು ಹೇಳ್ತಾರೆ, ಒಂದು ಸಂಸ್ಥೆಯಲ್ಲಿ ಪ್ರತಿಯೊಬ್ಬ ಸದಸ್ಯನು ಕೇವಲ ಓರ್ವ ನಾಯಕನಿಗೆ ಮಾತ್ರ ಜವಾಬ್ದಾರಿಯಾಗಿರಬೇಕೆಂಬುದು ಏಕ ಆದೇಶದ ಪರಿಕಲ್ಪನೆ ಅಪೇಕ್ಷಿಸುತ್ತದೆ. ಒಂದು ಸಂಸ್ಥೆಯಲ್ಲಿ ಪ್ರತಿಯೊಬ್ಬ ಸದಸ್ಯನು ಕೇವಲ ಓರ್ವ ನಾಯಕನಿಗೆ ಮಾತ್ರ ಜವಾಬ್ದಾರಿಯಾಗಿರಬೇಕೆಂದು ಏಕ ಆದೇಶದ ಪರಿಕಲ್ಪನೆ ಅಪೇಕ್ಷೆ ಪಡುತ್ತೆ. ಪಿಫ್ನರ್ ಅಂಡ್ ಪ್ರೆಸ್ತಸ್, ದ ಕಾನ್ಸೆಪ್ಟ್ ಆಫ್ ಯೂನಿಟಿ ಆಫ್ ಕಮಾಂಡ್ ರಿಕ್ವೈರ್ಸ್ ದಟ್ ಎವರಿ ಮೆಂಬರ್ ಆಫ್ ಅನ್ ಆರ್ಗನೈಸೇಷನ್ ಶುಡ್ ರಿಪೋರ್ಟ್ ಟು ಒನ್ ಅಂಡ್ ಓನ್ಲಿ ಒನ್ ಲೀಡರ್. ಡಿಮಾಕ್ ಮತ್ತು ಡಿಮಾಕ್ರ ಅವರ ಪ್ರಕಾರ ಏಕ ಆದೇಶವು ಆದೇಶದ ಸರಪಳಿಯ ಉಪಸಿದ್ಧಾಂತವಾಗಿದ್ದು, ಪ್ರತಿಯೊಬ್ಬ ಉದ್ಯೋಗಿಯು ಕೇವಲ ಓರ್ವ ಯಜಮಾನನನ್ನು ಹೊಂದಿರಬೇಕು, ಒಬ್ಬ ಮೇಲಧಿಕಾರಿಯನ್ನು ಮಾತ್ರ ಹೊಂದಿರಬೇಕು. ಡಿಮಾಕ್ ಅಂಡ್ ಡಿಮಾಕ್, ಎ corollary of the chain of command is unity of command, the principle that each employee should have only one boss. ನೆಕ್ಸ್ಟ್ 4ನೇ ತತ್ವಕ್ಕೆ ಹೋಗೋದಾದರೆ, ತತ್ವದ ಹೆಸರು ಡೆಲಿಗೇಷನ್ ಆಫ್ ಅಥಾರಿಟಿ, ಅಧಿಕಾರದ ನಿಯೋಜನೆ. ಮೇಲಧಿಕಾರಿ ತನ್ನ ಅಧಿಕಾರವನ್ನು ಕೆಳ ಹಂತದ ಅಧಿಕಾರಿಗಳಿಗೆ ನಿಯೋಜಿಸೋದಕ್ಕೆ ಸಂಬಂಧಪಟ್ಟಿರುತ್ತೆ. ಉನ್ನತ ಅಧಿಕಾರಿಯು ತನ್ನ ಅಧಿಕಾರ ವ್ಯಾಪ್ತಿಗೆ ಸಂಬಂಧಿಸಿದ ನಿರ್ದಿಷ್ಟ ಅಧಿಕಾರವನ್ನು ತನ್ನ ಅಧೀನಾಧಿಕಾರಿಗೆ ಅನುಗ್ರಹಿಸುವುದು ಅಥವಾ ನೀಡೋದು ಅಥವಾ ವಹಿಸಿಕೊಡೋದೇ ಅಧಿಕಾರದ ನಿಯೋಜನೆ ಆಗಿರುತ್ತೆ. An authority is given or delegated to someone with a view to see that the organization moves forward without interruption and with ease. An authority is given or delegated to someone with a view to see that the organization moves forward without interruption and with ease. ಇದರ ಮುಖ್ಯ ಉದ್ದೇಶ ಗೊತ್ತಾಗಿರಬೇಕೀಗ. ಆಡಳಿತ ಸುಸೂತ್ರವಾಗಿ ಸಾಗಲು, ಆಡಳಿತದಲ್ಲಿ ಯಾವುದೇ ಗೊಂದಲಗಳು, ಬಿಕ್ಕಟ್ಟುಗಳು ಉದ್ಭವ ಆಗದಂತೆ ತಡೆಯಲು ಮೇಲಧಿಕಾರಿ ತನ್ನ ಅಧೀನಾಧಿಕಾರಿಗಳಿಗೆ ಸ್ವಲ್ಪ ಮಟ್ಟಿನ ಅಧಿಕಾರವನ್ನು ನಿಯೋಜಿಸಬಹುದು. ಕಾರ್ಯದ ಒತ್ತಡ ಕಡಿಮೆ ಮಾಡಿಕೊಳ್ಳಲು, ಪರಿಸ್ಥಿತಿಗೆ ಅನುಗುಣವಾಗಿ ಕಾರ್ಯನ ಚೆನ್ನಾಗಿ ಮಾಡಿಸೋದಕ್ಕೋಸ್ಕರ ಕೆಲವೊಮ್ಮೆ ಅಧಿಕಾರನ ನಿಯೋಜಿಸಲಾಗುತ್ತೆ. ಇದನ್ನೇ ಅಧಿಕಾರದ ನಿಯೋಜನೆ ಅಂತ ಕರೀತಾರೆ. ಇದು 4ನೇ ಅತ್ಯಂತ ಮುಖ್ಯವಾದಂತಹ ತತ್ವ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ವ್ಯಾಖ್ಯೆಗಳಿದೆ ಇದರ ಅರ್ಥದ ಬಗ್ಗೆ. ಜೆ.ಡಿ. ಮೂರ್ನೆ ಪ್ರಕಾರ ಮೇಲಧಿಕಾರಿಯು ನಿರ್ದಿಷ್ಟ ಅಧಿಕಾರವನ್ನು ತನ್ನ ಅಧೀನ ಅಧಿಕಾರಿಗೆ ವಹಿಸುವ ವಿಧಾನಕ್ಕೆ ಅಧಿಕಾರ ನಿಯೋಜನೆ ಎನ್ನುತ್ತಾರೆ. ಇನ್ನೊಂದು ಸಾರಿ ಹೇಳೋದಾದರೆ, ಜೆ.ಡಿ. ಮೂರ್ನೆ ಅವರ ಅಭಿಪ್ರಾಯದಲ್ಲಿ ಮೇಲಧಿಕಾರಿ ನಿರ್ದಿಷ್ಟ ಅಧಿಕಾರವನ್ನು ತನ್ನ ಅಧೀನಾಧಿಕಾರಿಗೆ ವಹಿಸುವ ವಿಧಾನಕ್ಕೆ ಅಧಿಕಾರ ನಿಯೋಜನೆ ಅಂತ ಕರೀತಾರೆ. ನಿರ್ದಿಷ್ಟ ಅಧಿಕಾರವನ್ನು ತನ್ನ ಅಧೀನ ಅಧಿಕಾರಿಗೆ ವಹಿಸ್ತಕ್ಕಂಥ ವಿಧಾನ ಅಷ್ಟೇ. ಇದು ಕಂಪಲ್ಸರಿ ಏನಿರೋದಿಲ್ಲ. ಆಡಳಿತದ ಅನುಕೂಲಕ್ಕೋಸ್ಕರ ಕೆಲವೊಮ್ಮೆ ಅಧಿಕಾರವನ್ನು ನಿಯೋಜಿಸಬಹುದು. ಅಕಾರ್ಡಿಂಗ್ ಟು ಜೆ.ಡಿ. ಮೂರ್ನೆ, ಡೆಲಿಗೇಷನ್ ಮೀನ್ಸ್ conferring of specified authority by a higher to a lower authority. Conferring of a specified authority by a higher to a lower authority, that is called as delegated power. ಟೆರ್ರಿ ಪ್ರಕಾರ ಅಧಿಕಾರ ನಿಯೋಜನೆ ಎಂದರೆ ಓರ್ವ ಕಾರ್ಯಾಂಗಾಧಿಕಾರಿ ಅಥವಾ ಘಟಕದಿಂದ
ಓರ್ವ ಕಾರ್ಯಾಂಗಾಧಿಕಾರಿ ಅಥವಾ ಘಟಕದಿಂದ ಇನ್ನೊಂದಕ್ಕೆ ಅನುಗ್ರಹಿಸುವ ಅಧಿಕಾರ. ಒಬ್ಬ ಕಾರ್ಯಾಂಗಾಧಿಕಾರಿ ಆಗಿರ್ಬೋದು ಅಥವಾ ಘಟಕದ ಮುಖ್ಯಸ್ಥನಾಗಿರ್ಬೋದು, ಇನ್ನೊಬ್ಬ ಅಧಿಕಾರಿ ಅಥವಾ ಇನ್ನೊಂದು ಘಟಕಕ್ಕೆ ಅನುಗ್ರಹಿಸುವ ಅಥವಾ ವಹಿಸುವ ಅಧಿಕಾರ ಆಗಿರುತ್ತೆ. ಅಕಾರ್ಡಿಂಗ್ ಟು ಟೆರ್ರಿ, ಡೆಲಿಗೇಷನ್ ಮೀನ್ಸ್ ಕಾನ್ಫರಿಂಗ್ ಅಥಾರಿಟಿ ಫ್ರಮ್ ಒನ್ ಎಕ್ಸಿಕ್ಯೂಟಿವ್ ಆರ್ ಆರ್ಗನೈಸೇಷನಲ್ ಯೂನಿಟ್ ಟು ಅನದರ್. ಒಬ್ಬ ಕಾರ್ಯಾಂಗಾಧಿಕಾರಿ ಅಥವಾ ಒಂದು ಘಟಕದಿಂದ ಇನ್ನೊಂದು ಘಟಕಕ್ಕೆ ಅಥವಾ ಅಧೀನಾಧಿಕಾರಿಗೆ ಅಧಿಕಾರವನ್ನು ಅನುಗ್ರಹಿಸೋದು ಅಥವಾ ವಹಿಸ್ಕೊಡ್ತಕ್ಕಂಥದ್ದು, ಅದನ್ನೇ ಅಧಿಕಾರದ ನಿಯೋಜನೆ ಅಂತ ಕರೀತಾರೆ. ನೆಕ್ಸ್ಟ್ 5ನೇ ತತ್ವ ಸಮನ್ವಯ ಅಥವಾ ಸಂಯೋಜನೆ ತತ್ವ. ವ್ಯವಸ್ಥೆಯ ಮತ್ತೊಂದು ಪ್ರಮುಖ ತತ್ವ ಇದಾಗಿದೆ, ಕೋಆರ್ಡಿನೇಷನ್. ಮೂನೆರವರು ಸಂಯೋಜನೆಯು ವ್ಯವಸ್ಥೆಯ ಪ್ರಥಮ ತತ್ವ ಅಂತ ಕರೆದಿದ್ದಾರೆ. ಅಕಾರ್ಡಿಂಗ್ ಟು ಮೂನೆ, ಕೋಆರ್ಡಿನೇಷನ್ ಈಸ್ ದ ಫಸ್ಟ್ ಪ್ರಿನ್ಸಿಪಲ್ ಆಫ್ ಆರ್ಗನೈಸೇಷನ್. ಇದು ಮೊದಲನೇ ತತ್ವ ಆಗಬೇಕಾಗಿತ್ತು ಅಂತ ಹೇಳ್ತಾರೆ. ವ್ಯವಸ್ಥೆಯಲ್ಲಿ ಹಲವಾರು ಮಂದಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ, ಹಲವಾರು ಇಲಾಖೆಗಳಿರಬಹುದು, ಹಲವಾರು ವ್ಯಕ್ತಿಗಳು ಅಥವಾ ಸಂಸ್ಥೆಗಳು, ಇಲಾಖೆಗಳು ಕಾರ್ಯನಿರ್ವಹಿಸುವಾಗ ಅವುಗಳ ಮಧ್ಯೆ, ವ್ಯಕ್ತಿಗಳ ಮಧ್ಯೆ ಇರ್ಬೋದು, ಸಂಸ್ಥೆಗಳ ಮಧ್ಯೆ, ಇಲಾಖೆಗಳ ಮಧ್ಯೆ ಭಿನ್ನಾಭಿಪ್ರಾಯಗಳು, ಬಿಕ್ಕಟ್ಟುಗಳು ಉದ್ಭವಿಸೋದು ಸಹಜ. ಇಂಥ ಭಿನ್ನಾಭಿಪ್ರಾಯಗಳು ಮತ್ತು ಬಿಕ್ಕಟ್ಟುಗಳನ್ನು ಪರಿಹರಿಸೋದಕ್ಕೋಸ್ಕರ ಸಂಯೋಜನಾ ಕಾರ್ಯವನ್ನು ನಿರ್ವಹಿಸೋದೇ ಸಂಯೋಜನೆ ಸೂಚಿಸುತ್ತೆ. ಸಂಯೋಜನೆಯನ್ನು ಸಕಾರಾತ್ಮಕವಾಗಿ ಮತ್ತು ನಕಾರಾತ್ಮಕವಾಗಿ ಅರ್ಥೈಸಬಹುದು. ಸಕಾರಾತ್ಮಕ ಅರ್ಥದಲ್ಲಿ ಸಂಯೋಜನೆ ಎಂದರೆ ಒಂದು ವ್ಯವಸ್ಥೆಯಲ್ಲಿ ಕಾರ್ಯನಿರತರಾಗಿರುವ ಸಿಬ್ಬಂದಿಗಳಲ್ಲಿ ಹಾಗೂ ಆಡಳಿತದ ವಿವಿಧ ಘಟಕಗಳಲ್ಲಿ ಸಹಕಾರನ ಉಂಟುಮಾಡೋದು, ಸಹಕಾರನ ಮೂಡಿಸೋದು. ನಕಾರಾತ್ಮಕ ಅರ್ಥದಲ್ಲಿ ಸಂಯೋಜನೆ ಅಂದರೆ ವ್ಯವಸ್ಥೆಯಲ್ಲಿನ ಸಿಬ್ಬಂದಿ ಹಾಗೂ ಆಡಳಿತ ಘಟಕಗಳಲ್ಲಿ ಉದ್ಭವಿಸಬಹುದಾದ ಘರ್ಷಣೆ, ಅಸಂಗತತೆ, ತಿಕ್ಕಾಟ ಮುಂತಾದವುಗಳನ್ನು ತಪ್ಪಿಸೋದೇ ಸಂಯೋಜನೆ ಆಗಿರುತ್ತೆ. ದ ಟರ್ಮ್ ಕೋಆರ್ಡಿನೇಷನ್ ಕನ್ಸಿಡರ್ಡ್ ಫ್ರಮ್ ಎ ಪಾಸಿಟಿವ್ ಪರ್ಸ್ಪೆಕ್ಟಿವ್ ಮೀನ್ಸ್ ಎಫೆಕ್ಟಿಂಗ್ ಕೋಆಪರೇಷನ್ ಅಂಡ್ ಟೀಮ್ ವರ್ಕ್ ಅಮಂಗ್ ದ ಎಂಪ್ಲಾಯೀಸ್ ಆಪರೇಟಿಂಗ್ ಇನ್ ಅನ್ ಆರ್ಗನೈಸೇಷನ್. ನೆಗೆಟಿವ್ಲಿ ಸ್ಪೀಕಿಂಗ್, ಇಟ್ ಮೀನ್ಸ್ ದ ರಿಮೂವಲ್ ಆಫ್ ಕಾನ್ಫ್ಲಿಕ್ಟ್ಸ್, ವರ್ಕಿಂಗ್ ಅಟ್ ಕ್ರಾಸ್ ಪರ್ಪಸ್ and overlapping in administrative functioning. ಸೆಕ್ಲರ್ ಹಡ್ಸನ್ ಅವರ ಪ್ರಕಾರ ಕಾರ್ಯದ ವಿವಿಧ ಭಾಗಗಳನ್ನು ಜೋಡಿಸುವ ಪ್ರಮುಖ ಕಾರ್ಯವೇ ಸಂಯೋಜನೆ. ಒಂದು ಕೆಲಸದ ವಿವಿಧ ಭಾಗಗಳನ್ನು ಜೋಡಿಸ್ತಕ್ಕಂಥ ಪ್ರಮುಖ ಕಾರ್ಯ. ಹಲವಾರು ಕಾರ್ಯಗಳನ್ನು ನಿರ್ವಹಿಸ್ತಕ್ಕಂಥವ್ರನ್ನ ಆ ಕಾರ್ಯನ ಸರಿಯಾಗಿ ನಿರ್ವಹಿಸೋದಕ್ಕೋಸ್ಕರ ಪರಸ್ಪರ ಸಂಬಂಧ ಇರೋ ಹಾಗೆ ಜೋಡಿಸ್ತಕ್ಕಂಥ ಕಾರ್ಯ. Seckler Hudson says that coordination is the all-important duty of interrelating the various parts of the work. Interrelating the various parts of the work is the main objective of coordination. J.C. ಚಾರ್ಲ್ಸ್ ವರ್ತ್ ಅವರ ಪ್ರಕಾರ ಒಂದು ಸಂಸ್ಥೆ ಸುಗಮವಾಗಿ ಕಾರ್ಯನಿರ್ವಹಿಸುವಂತೆ ಮಾಡಿ ಯಶಸ್ಸನ್ನು ಹೊಂದಲು ಕಾರ್ಯ ಚಟುವಟಿಕೆಗಳನ್ನು ಒಂದುಗೂಡಿಸುವ ಕಾರ್ಯವೇ ಸಮನ್ವಯ ಅಥವಾ ಸಂಯೋಜನೆ. J.C. ಚಾರ್ಲ್ಸ್ವರ್ತ್ has the opinion that coordination is the integration of the several parts into an orderly whole to achieve the purpose of the understanding. ಸಂಯೋಜನೆಯಲ್ಲಿ ಹಲವಾರು ವಿಧಗಳಿವೆ. ಆ ವಿಧಗಳನ್ನು ನೋಡೋದಾದರೆ, ಮೊದಲನೇದಾಗಿ ಆಂತರಿಕ ಮತ್ತು ಬಾಹ್ಯ ಸಂಯೋಜನೆ, ಎರಡನೇದಾಗಿ ಲಂಬ ಮತ್ತು ಸಮತಲ ಸಂಯೋಜನೆ. Coordination is classified into two types, namely internal and external coordination. Secondly, horizontal and vertical coordination. ಸಂಯೋಜನೆಯ ತಂತ್ರಗಳು ನಂತರ, ದ ಟೆಕ್ನಿಕ್ಸ್ ಆಫ್ ಕೋಆರ್ಡಿನೇಷನ್. ಹಲವಾರು ತಂತ್ರಗಳಿರೋದನ್ನು ಕಾಣ್ಬೋದು. ಒನ್ ಬೈ ಒನ್ ನೋಡೋದಾದರೆ, ಮೊದಲನೇ ತಂತ್ರ ಆದೇಶದ ಮೂಲಕ ಸಂಯೋಜನೆ ಸಾಧಿಸೋದು. ಕೋಆರ್ಡಿನೇಷನ್ ಬೈ ಮೀನ್ಸ್ ಆಫ್ ಕಮ್ಯಾಂಡ್ ಮಾಡೋದರ ಮೂಲಕ. ವೈಯಕ್ತಿಕ ನಾಯಕತ್ವದ ಮೂಲಕ ಸಂಯೋಜನೆ ಸಾಧಿಸೋದು. ಕೋಆರ್ಡಿನೇಷನ್ ಬೈ ಪರ್ಸನಲ್ ಲೀಡರ್ಶಿಪ್. ಮುಖ್ಯಸ್ಥನಾಗಿರ್ತಕ್ಕಂಥ ವ್ಯಕ್ತಿ ತನ್ನ ನಾಯಕತ್ವದ ಗುಣದ ಮೂಲಕ ತನ್ನ ಅಧೀನದಲ್ಲಿ ಕೆಲಸ ಮಾಡ್ತಕ್ಕಂಥವರ ನಡುವೆ ಕೋಆಪರೇಷನ್ ಮೂಡಿಸ್ಬೋದು, ಸಂಯೋಜನೆ ಮೂಡಿಸ್ಬೋದು. ಹಾಗೆಯೇ ಸಂಪರ್ಕದ ಮೂಲಕ ಸಂಯೋಜನೆ ಸಾಧಿಸೋದು. ಕೋಆರ್ಡಿನೇಷನ್ ಬೈ ಮೀನ್ಸ್ ಆಫ್ ಕಮ್ಯುನಿಕೇಷನ್. ಸಮಿತಿಗಳ ಮೂಲಕ ಸಂಯೋಜನೆ ಸಾಧಿಸೋದು. ನಾಲ್ಕನೇದಾಗಿ ಕೋಆರ್ಡಿನೇಷನ್ ಬೈ ಕಮಿಟೀಸ್. ಹಲವಾರು ಸಮಿತಿಗಳನ್ನು ರಚಿಸಿಕೊಳ್ಳೋದರ ಮೂಲಕ ವ್ಯವಸ್ಥೆಯಲ್ಲಿ ಕೋಆರ್ಡಿನೇಷನ್ ಅಥವಾ ಸಂಯೋಜನೆಯನ್ನು ಸಾಧಿಸಬಹುದು. ಸಮೂಹ ಸಭೆಗಳ ಮೂಲಕ ಸಂಯೋಜನೆ ಸಾಧಿಸುವುದು. ಕೋಆರ್ಡಿನೇಷನ್ ಬೈ ಗ್ರೂಪ್ ಮೀಟಿಂಗ್ಸ್. ವಿಶೇಷ ನೇಮಕದ ಮೂಲಕ ಸಂಯೋಜನೆ ಸಾಧಿಸೋದು. ಕೋಆರ್ಡಿನೇಷನ್ ಬೈ ಸ್ಪೆಷಲ್
ಆ ಕೆಲಸಕ್ಕೋಸ್ಕರನೇ ಒಬ್ಬರನ್ನು ನೇಮಕ ಮಾಡೋದು, ಸಂಯೋಜನೆ ಸಾಧಿಸೋ ರೀತಿಯಲ್ಲಿ. ಇಷ್ಟನ್ನು ಪ್ರಮುಖ ತತ್ವಗಳು ಅಂತ ಪರಿಗಣಿಸಲಾಗಿದೆ. ನೆಕ್ಸ್ಟ್ ಸಂಯೋಜನೆಯ ತತ್ವಗಳು ಯಾವುದದು? ಪ್ರಿನ್ಸಿಪಲ್ಸ್ ಆಫ್ ಕೋಆರ್ಡಿನೇಷನ್ ಅಂತ. ಇದರಲ್ಲಿ ಶೀಘ್ರ ಆರಂಭದ ತತ್ವ, ಪ್ರಿನ್ಸಿಪಲ್ ಆಫ್ ಅರ್ಲಿ ಬಿಗಿನಿಂಗ್. ನೇರ ಸಂಪರ್ಕದ ತತ್ವ, ನಂಬರ್ 2 ಪ್ರಿನ್ಸಿಪಲ್ ಆಫ್ ಡೈರೆಕ್ಟ್ ಕಾಂಟ್ಯಾಕ್ಟ್. ನಂಬರ್ 3 ಪರಸ್ಪರ ಸಂಬದ್ಧತೆಯ ತತ್ವ, ಪ್ರಿನ್ಸಿಪಲ್ ಆಫ್ ರೆಸಿಪ್ರೋಸಿಟಿ. 4ನೇದಾಗಿ ನಿರಂತರತೆಯ ತತ್ವ, ಪ್ರಿನ್ಸಿಪಲ್ ಆಫ್ ಕಂಟಿನ್ಯೂಟಿ. ಈ 4 ತತ್ವಗಳ ಮೂಲಕ ಸಂಯೋಜನೆಯನ್ನು ಸಾಧಿಸಬಹುದಾಗಿರುತ್ತೆ. ಇನ್ನು ಕೊನೆಯದಾಗಿ ಸಂಯೋಜನೆಯ 6ನೇ ಪ್ರಮುಖ ತತ್ವ ಕೇಂದ್ರೀಕರಣ ಮತ್ತು ವಿಕೇಂದ್ರೀಕರಣ, ಸೆಂಟ್ರಲೈಸೇಷನ್ ಅಂಡ್ ಡಿಸೆಂಟ್ರಲೈಸೇಷನ್, ದ 6th ಇಂಪಾರ್ಟೆಂಟ್ ಬೇಸಿಕ್ ಪ್ರಿನ್ಸಿಪಲ್ ಆಫ್ ಆರ್ಗನೈಸೇಷನ್. ಕಾನೂನಿನ ಪ್ರಕಾರ ಎಲ್ಲ ಅಧಿಕಾರ ಉನ್ನತ ಸ್ಥಾನದಲ್ಲಿರುವ ಮುಖ್ಯ ಕಾರ್ಯನಿರ್ವಾಹಕನಲ್ಲಿ ಕೇಂದ್ರೀಕೃತವಾಗಿದ್ದರೆ ಅದನ್ನು ಕೇಂದ್ರೀಕೃತ ಆಡಳಿತ ವ್ಯವಸ್ಥೆ ಎಂದು, ಅದಕ್ಕೆ ಬದಲಾಗಿ ಹಲವಾರು ವ್ಯಕ್ತಿಗಳಲ್ಲಿ ಅಥವಾ ಅಧಿಕಾರಿಗಳಲ್ಲಿ ಅಧಿಕಾರ ಹಂಚಿಕೆ ಆಗಿದ್ದರೆ ಅದನ್ನು ವಿಕೇಂದ್ರೀಕರಣ ವ್ಯವಸ್ಥೆ ಅಂತ ಕರಿಬಹುದು. ಅಂದರೆ ಕಾನೂನು ಪ್ರಕಾರ ಎಲ್ಲ ಅಧಿಕಾರ ಒಬ್ಬ ವ್ಯಕ್ತಿಗೆ ಸೇರಿದರೆ ಅದನ್ನು ಕೇಂದ್ರೀಕರಣ, ಹಲವಾರು ವ್ಯಕ್ತಿಗಳಿಗೆ ಸೇರಿದರೆ ಅದನ್ನು ವಿಕೇಂದ್ರೀಕರಣ ಅಂತ ಕರೀತಾರೆ. Centralization refers to a systematic reservation of authority at a central point within the framework of the organization. Decentralization is the delegation of the decision-making functions. ಎಲ್ ಡಿ ವೈಟರ್ ಅವರ ಪ್ರಕಾರ ಆಡಳಿತ ವ್ಯವಸ್ಥೆಯ ಕೆಳ ಹಂತದಿಂದ ಮೇಲಿನ ಹಂತಕ್ಕೆ ಅಧಿಕಾರ ವರ್ಗಾವಣೆಯಾಗುವ ಕಾರ್ಯವಿಧಾನವನ್ನು ಕೇಂದ್ರೀಕರಣವೆಂದು, ಮೇಲಿನ ಹಂತದಿಂದ ಕೆಳ ಹಂತಕ್ಕೆ ಅಧಿಕಾರ ವರ್ಗಾವಣೆಯಾಗುವುದನ್ನು ವಿಕೇಂದ್ರೀಕರಣ ಎಂದು ಕರೆಯಲಾಗಿದೆ. ಚೆನ್ನಾಗಿ ಹೇಳಿದ್ದಾರೆ ಎಲ್ ಡಿ ವೈಟ್ ಅವರು. ಆಡಳಿತ ವ್ಯವಸ್ಥೆಯ ಕೆಳ ಹಂತದಿಂದ ಮೇಲಿನ ಹಂತಕ್ಕೆ ಅಧಿಕಾರ ವರ್ಗಾವಣೆಯಾಗುವ ಕಾರ್ಯವಿಧಾನವೇ ಕೇಂದ್ರೀಕರಣ ಆದರೆ, ಮೇಲಿನ ಹಂತದಿಂದ ಕೆಳ ಹಂತಕ್ಕೆ ಅಧಿಕಾರ ವರ್ಗಾವಣೆಯಾಗುವುದನ್ನು ವಿಕೇಂದ್ರೀಕರಣ ಅಂತ ಕರೀತಾರೆ. According to L.D. White, the process of transfer of administrative authority from a lower to higher level of government called centralization, the converse is considered as decentralization. ಇಷ್ಟು ಪ್ರಮುಖ ತತ್ವಗಳನ್ನು ಆಡಳಿತ ವ್ಯವಸ್ಥೆಯಲ್ಲಿ ಕಾಣ್ಬೋದು ಅಥವಾ ಸಂಘಟನೆಯಲ್ಲಿ ಕಾಣಬಹುದು. ಸಂಘಟನೆಯ ಪ್ರಮುಖ ತತ್ವಗಳು ಇಲ್ಲಿಗೆ ಮುಕ್ತಾಯವಾಗುತ್ತೆ. ಎಲ್ಲರಿಗೂ ವಂದನೆಗಳು. ಥ್ಯಾಂಕ್ ಯು ಆಲ್.